ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ನಾನು ಯಾಕೆ ಈ ಗಾದೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಮಾಡಿದಂಥವ್ರು ಜಗದೀಶ್ ಅಂದರೆ ಗೊತ್ತಾಗಲ್ಲ, ಲಾಯರ್ ಜಗದೀಶ್ ಅಂದರೆ ಗೊತ್ತಾಗುತ್ತೆ. ಅದರಲ್ಲೂ ಬಿಗ್ ಬಾಸ್ ಜಗದೀಶ್ ಅಂದರೆ ಮಾತ್ರ ಎಲ್ರಿಗೂ ಗೊತ್ತು. ಸೊ ಜಗದೀಶ್ ಯಾವ ಕಾರಣಕ್ಕೆ ಪಾಪ್ಯುಲಾರಿಟಿ ಆದರು ಅಂತ ಎಲ್ರಿಗೂ ಗೊತ್ತು. ಸದಾ ವಿಡಿಯೋ ಮೂಲಕ, ಹಿಗ್ಗಮುಗ್ಗ ಬೈಯುವ ಮೂಲಕ, ಅವರಿವರ ಬಗ್ಗೆ ಮಾತಾಡೋ ಮೂಲಕ ಸಾಕಷ್ಟು ಸುದ್ದಿಯಾದವರು ಜಗದೀಶ್. ಆ ಮಾತಿನ ಮೂಲಕನೇ ಅವರಿಗೆ ಬಿಗ್ ಬಾಸ್ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತು, ಒಳ್ಳೆಯ ವೇದಿಕೆ ಸಿಕ್ತು. ಆ ವೇದಿಕೆಯಲ್ಲಿ ವ್ಯಕ್ತಿತ್ವದ ಆಟ ಆಡಬೇಕು, ಅದೇ ವ್ಯಕ್ತಿತ್ವದ ಆಟಕ್ಕೆ ಅಂತ ಜಗದೀಶ್ ಅಲ್ಲೂ ಕೂಡ ತಮ್ಮ ಮಾತಿನ ಬಾಣಗಳನ್ನು ಬಿಡ್ತಾರೆ. ಸೊ ಅಲ್ಲಿರೋರಿಗೆ ಒಂದಿಷ್ಟು ಕಿರಿಕಿರಿ ಕೂಡ ಉಂಟಾಗುತ್ತೆ. ನೋಡೋರಿಗೆ ಅದು ಮನರಂಜನಾತ್ಮಕ ಆಟ ಆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಪರ್ಸನಲ್ ಆಗಿ ಒಂದಿಷ್ಟು ಜನಗಳಿಗೆ ಬೇಸರ ಆಗ್ತಾ ಇದ್ದಂತೂ ನಿಜ. ಯಾಕಂದರೆ ವೈಯಕ್ತಿಕ ನಿಂದನೆಗೂ ಕೂಡ ಜಗದೀಶ್ ಅವರು ಮುಂದಾಗ್ತಾಯಿದ್ರು. ಹೀಗಾಗಿ ಜಗದೀಶ್ ಮತ್ತು ರಂಜಿತ್ ಅವರಿಬ್ಬರೂ ಕೂಡ ಬಿಗ್ ಬಾಸ್ ಹೊರ ಹಾಕಿತ್ತು. ಹೊರಗೆ ಬಂದ ಮೇಲೂ ಕೂಡ ಜಗದೀಶ್ ತಮ್ಮ ಮಾತಿನ ಚಹರೆಯನ್ನು ಮುಂದುವರಿಸ್ತಾ ಬಂದರು. ಹೇಗಿತ್ತು ಅವರ ಮಾತುಗಳು ಅಂದರೆ, ಯಾರೇ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಟಾಂಗ್ ಕೊಡೋ ಮಟ್ಟಕ್ಕಿದ್ರು. ಅಂದರೆ ಭಾಳಷ್ಟು ಜನ ಜಗದೀಶ್ ಅವರಿಗೆ ಏನು ಅವರ ಮಾತುಗಳಿಗೆ ಬೆಲೆ ಕೊಡ್ತಾಯಿದ್ರು, ಗೌರವ ಕೊಡ್ತಾಯಿದ್ರು. ಜಗದೀಶ್ ಮಾಡೋದೆಲ್ಲ ಸರಿ ಅಂತ ಹೇಳ್ತಾಯಿದ್ರು. ಒಂದಿಷ್ಟು ಮಾತಾಡುವ ಭರದಲ್ಲಿ ಯಾರ್ಯಾರನ್ನೋ ಟಾರ್ಗೆಟ್ ಕೂಡ ಮಾಡಿದ್ದುಂಟು. ಅದಕ್ಕೆ ಸಾಕಷ್ಟು ಕಾಮೆಂಟ್ಗಳನ್ನು ಎದುರಿಸಿದ್ದುಂಟು. ಅವರ ಪರವಾಗಿ ಕಾಮೆಂಟ್ ಬಂದು, ವಿರೋಧವಾಗಿಯೂ ಕಾಮೆಂಟ್ ಬಂದು. ಇದೆಲ್ಲ ಪಕ್ಕಕ್ಕಿಡೋಣ. ಇದೇ ಮಾತಿನ ಚಾಳಿ ಅವರ ಮೇಲೆ ಹಲ್ಲೆಗೂ ಕೂಡ ಕಾರಣ ಆಗುತ್ತೆ. ನಿನ್ನೆಯಷ್ಟೇ ಅವರ ಏರಿಯಾದಲ್ಲಿ ಅಂದರೆ ಕೊಡಿಗೆಹಳ್ಳಿಯಲ್ಲಿ ಸುಮಾರು 35ರಿಂದ 45 ಜನ ಯುವಕರ ಗುಂಪೊಂದು ಅವರ ಮೇಲೆ ಹಲ್ಲೆ ಮಾಡಿದೆ. ಮೀನ್ಸ್ ಜಗಳ ಶುರುವಾಗಿದೆ ಅವರಿಬ್ಬರು ನಡುವೆ. ಅದಕ್ಕೆ ಕಾರಣ ಇಷ್ಟೇ, ಕೊಡಿಗೆಹಳ್ಳಿ ಏರಿಯಾದ ಏನು ಹುಡುಗರಿದ್ದಾರೆ ಆ ಯೂತ್ಸ್ ಎಲ್ಲ ಸೇರಿಕೊಂಡು ಅಣ್ಣಮ್ಮ ದೇವಿನ ಕೂರಿಸ್ಬೇಕು, ಒಂದು ಉತ್ಸವ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೋತಾರೆ. ಸೊ ಆ ಪ್ಲ್ಯಾನ್ ಪ್ರಕಾರನೇ ಆ ಬೀದಿಯ ಒಂದು ರಸ್ತೆಯನ್ನು ಬಂದ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾರೆ. ಸೊ ಯಾವಾಗ ಪೆಂಡಲು ಅದೆಲ್ಲ ಹಾಕೋಕ್ಕೆ ಶುರು ಮಾಡ್ತಾರೆ, ಜಗದೀಶ್ ಅದೇ ಏರಿಯಾದಲ್ಲಿ ವಾಸವಾಗಿರ್ತಾರೆ. ಸೊ ಅದು ಎಲ್ಲ ಒಂದು ಕಡೆಗೆ ಅವರಿಗೆ ಬಂದ್ ಮಾಡಿರೋದು ಸರಿಯಾಗಿ ಆಗೋದಿಲ್ಲ. ಅದು ನೋಡಿದ ತಕ್ಷಣ ಜಗದೀಶ್ ಮತ್ತೆ ತಮ್ಮ ಶೈಲಿಯಲ್ಲಿ ಒಂದು ಮೊಬೈಲ್ನಲ್ಲಿ ಶೂಟ್ ಮಾಡ್ಕೊತ ಇಡೀ ಆ ಬೀದಿ ಸುತ್ತ ಓಡಾಡೋಕ್ಕೆ ಶುರು ಮಾಡ್ತಾರೆ. ಒಂದಿಷ್ಟು ಜನ ಅಲ್ಲಿ ಸಿಗರೇಟ್ ಸೇರ್ತಾ ಇರ್ತಾರೆ, ಅವ್ರನ್ನ ವೀಡಿಯೋ ಮಾಡ್ತಾರೆ. ಸೊ ಇನ್ನೊಂದೊಬ್ಬರು ಗುಂಪಕ್ಕೆ ಕೂಡ್ಕೊಂಡಿರ್ತಾರೆ, ಅವರು ಕೂಡ ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡೋದಷ್ಟೇ ಅಲ್ಲ, ಅವ್ರನ್ನ ಬೆದರಿಸೋ ರೀತಿಯಲ್ಲೂ ಕೂಡ ಹಾಡ್ತಾರೆ. ಇದಕ್ಕೆ ಒಂದಿಷ್ಟು ಕಾಮೆಂಟ್ಸ್ಗಳು ಬರ್ತವೆ. ಅಂದರೆ ಅವರ ಪರವಾಗೂ ಬಂದದ್ದುಂಟು, ಅವರ ವಿರೋಧವಾಗಿಯೂ ಕೂಡ ಕಾಮೆಂಟ್ ಬಂದದ್ದುಂಟು. ಯಾಕೆ ಅಂದರೆ, ಸಾರ್ವಜನಿಕರಿಗೋಸ್ಕರವೇ ನಾನು ಹೋರಾಟ ಮಾಡ್ತೀನಿ, ಅವರ ಪರವಾಗಿರ್ತೀನಿ, ಅವರ ಧ್ವನಿಯಾಗಿರ್ತೀನಿ ಅಂತ ಹೇಳ್ದಂಥ ಜಗದೀಶ್ ಸೊ ಅವರಿಗೆ ಯಾವ ರೀತಿಯ ಬೆದರಿಕೆ ಆಗ್ತಾ ಇದ್ದಾರೆ ಅನ್ನೋದು ಆ ವಿಡಿಯೋದಲ್ಲಿ ಬಂದಿತ್ತು. ಅಂದರೆ ಸಾಕಷ್ಟು ವೈರಲ್ ಕೂಡ ಆಯಿತು ಆ ವಿಡಿಯೋ. ಅದಷ್ಟೇ ಅಲ್ಲ, ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋದಂಥ ಆ ವಿಡಿಯೋದ ತುಣುಕು ಏನಾಯಿತು ಅಂದರೆ, ಅವರ ಮನೆ ಬಳಿ ಒಂದಿಷ್ಟು ಜನ ಸೇರ್ಕೊಂಡಿರ್ತಾರೆ ಯೂತ್ಸು. ಅಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ. ಅದರಲ್ಲೊಬ್ಬ ಯುವಕ ಬ್ಯಾಗ್ ಹಾಕ್ಕೊಂಡಿರ್ತಾನೆ. ಇವರ ನಡುವೆ ನಡೆದಂಥ ಮಾತುಕತೆಯಲ್ಲಿ ಆ ಹುಡುಗ ಬ್ಯಾಗನ್ನು ಎಸೆದು ಇನ್ನೇನು ವಾಗ್ವಾದಕ್ಕೆ ಇಳಿತಾನೆ. ವಾಗ್ವಾದ ಹಿಡಿಯುವಂಥ ವಿಡಿಯೋವನ್ನು ಇನ್ನೊಬ್ಬ ವ್ಯಕ್ತಿ ಕೂಡ ಮಾಡ್ತಾನೆ. ಯಾಕಂದರೆ ಜಗದೀಶ್ ಎಲ್ಲದಕ್ಕೂ ವಿಡಿಯೋ ಹಿಡ್ಕೊಂಡು ಮಾತಾಡಿಕೊಂಡು ಒಂದಿಷ್ಟು ಜನ ಬೆದರಿಸ್ಕೊಂಡು ಇವ್ರನ್ನ ನಿಂದನೆ ಮಾಡಿಕೊಂಡು ಓಡಾಡ್ತಾ ಇದ್ದರು. ಸೊ ಈಗ ಒಬ್ಬ ವ್ಯಕ್ತಿ ಇವರ ಮೇಲೆ ಆಗುವಂಥ ಜಗಳ ಮತ್ತು ವಾಗ್ವಾದವನ್ನು ನೀಟಾಗಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಯುವಕನಿಗೂ ಮತ್ತು ಜಗದೀಶಿಗೂ ವಾಗ್ವಾದ ನಡೆಯುತ್ತೆ. ಅಷ್ಟೇ ಅಲ್ಲ, ಆ ವಾಗ್ವಾದದ ವೇಳೆ ನೂಕುಲು ಆಗುತ್ತೆ. ಒಂದಿಷ್ಟು ಜನ ಸೇರಿ ಜಗದೀಶ್ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಅಂದರೆ ತಳ್ಳಾಟದ ಹಲ್ಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಳ್ಳಾಟ ಆಗುತ್ತೆ. ಆ ತಳ್ಳಾಟದ ವೇಳೆ ಜಗದೀಶಿಗೆ ಒಂಚೂರು ಇಲ್ಲಿ ಬ್ಲಡ್ ಕೂಡ ಕಾಣಿಸ್ಕೊಡುತ್ತೆ. ಇದು ಅಲ್ಲಿನ ಪರಿಸ್ಥಿತಿ ಅದು ಆಗಿದ್ದು. ಯಾಕೆ ಅಂತಂದರೆ, ಎಲ್ಲ ಯುವಕರು ಸೇರಿಕೊಂಡು ಅಣ್ಣಮ್ಮ ದೇವಿ ಉತ್ಸವನ ನಡೆಸೋದಕ್ಕೆ ತಯಾರಿ ನಡೆಸ್ತಾ ಇದ್ದರೆ, ಇವರು ಅಲ್ಲಿ ಬ್ಲ್ಯಾಕ್ ಮಾಡ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ರಸ್ತೆ ಓಡಾಡೋಕ್ಕೆ ಜಾಗನೇ ಇಲ್ಲ, ಯಾಕೆ ಇವ್ರಿಗೆಲ್ಲ ಈ ಥರ ವ್ಯವಸ್ಥೆ ಮಾಡೋಕ್ಕೆ ಕೊಡ್ತೀರಾ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ.
ಸೊ ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಬಂದ್ಬಿಟ್ಟು ಒಂದಿಷ್ಟು ನೋಡಿ ಮಾತಾಡಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅದಾದ ಬಳಿಕ ಯುವಕರಿಗೆ ಟ್ರಿಗರ್ ಆಗುತ್ತೆ. ಜಗದೀಶ್ ಅವರು ಯಾವಾಗ ಈ ರೀತಿಯ ಏನು ವರ್ತನೆ ಮಾಡ್ತಾರೆ, ಆ ವರ್ತನೆ ವಿರುದ್ಧ ದಂಗೆದಂಥ ಒಂದಿಷ್ಟು ಜನ ಹುಡುಗರು, ಅಂದರೆ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಹುಡುಗರೆಲ್ಲ ಸೇರಿ ವಾಗ್ವಾದಕ್ಕೆ ಇಳಿತಾರೆ. ವಾಗ್ವಾದದ ಜೊತೆಗೆ ಸೊ ಒಂದಿಷ್ಟು ಬೈಗಳಕ್ಕೂ ಕೂಡ ಮುಂದಾಗ್ತಾರೆ. ಅವರು ಕೂಡ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ, ಅಂದರೆ ಪರಸ್ಪರ ಅವಾಚ್ಯ ಶಬ್ದಗಳು ಕೂಡ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಹೇಗೆ ಅಂತಂದರೆ ಇಬ್ಬರು ತಮ್ಮ ಕೊರಳು ಪಟ್ಟೆನ ಹಿಡ್ಕೊಂಡು ಎಳೆದಾಡುವ ಮಟ್ಟಿಗೂ ಕೂಡ ಆ ಸಂದರ್ಭ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಅಕ್ಕಪಕ್ಕ ಇದ್ದಂಥ ಜನ ಯಾರೂ ಕೂಡ ಬಿಡ್ಸೋಕ್ಕೆ ಹೋಗಲ್ಲ. ಆದರೂ ಕೂಡ ಎಲ್ಲರೂ ಕೂಡ ಜಗದೀಶ್ ಮೇಲೆ ಮುಗಿಬೀಳ್ತಾರೆ. ಸೊ ಜಗದೀಶ್ ಒಬ್ಬರೇ ಅವರ ವಿರುದ್ಧ ಹೋರಾಡೋಕ್ಕೆ ಶುರು ಮಾಡ್ತಾರೆ. ಅದೇನೇ ಇದ್ದರೂ ಕೂಡ ಅದಾದ ಮೇಲೆ ಮತ್ತೆ ಜಗದೀಶ್ ಅಲ್ಲಿಗೆ ಸುಮ್ಮನೆ ಆಗಲ್ಲ, ಮತ್ತೊಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಮೂಲಕ ಹೇಳ್ತಾ ಹೋಗ್ತಾರೆ, ಸೊ ಇಲ್ಲಿರ್ತಕ್ಕಂಥ ಡ್ರಗ್ಸ್ನವರು, ಪೆಡ್ಲರ್ಸ್ಗಳು ಭಾಳಷ್ಟು ಜನ ಇದ್ದಾರೆ, ಅಂಥವ್ರನ್ನ ಮಟ್ಟ ಹಾಕಬೇಕು, ಎಲ್ಲ ಯುವಕರು ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಇವತ್ತೇನಾದರೂ ನನ್ನ ಗನ್ ಮ್ಯಾನ್ ಇದ್ದಿದ್ರೆ ಅವರ ಕತೆ ಮುಗಿತಿತ್ತು ಅಂತೇಳಿ ಗನ್ ಮ್ಯಾನ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸೊ ಗನ್ ಮ್ಯಾನ್ ಇದ್ದಿದ್ರೆ ಅಲ್ಲೇ ಡಮ್ ಅಂತ ಶೂಟ್ ಮಾಡ್ತಾಯಿದ್ದ, ಇಡೀ ಕರ್ನಾಟಕಕ್ಕೆ ಗುಂಡಿನ ಸದ್ದು ಹೇಗಿರ್ತದೆ ಅಂತ ತೋರಿಸ್ತಾ ಇದ್ದ ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಜಗದೀಶ್ ಅವರು ಗನ್ ಮ್ಯಾನನ್ನ ಹಿಡ್ಕೊಂಡು ಈ ರೀತಿಯ ಹಲ್ಲೆಗೆ ಮುಂದಾದವರ ಮೇಲೆ ಗುಂಡು ಇಕ್ಕಿ ಹೊಡಿತಾರಾ ಅಥವಾ ಓಡಿಸ್ತಾರಾ? ಇದು ಈಗ ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಒಂದು ಪ್ರಶ್ನೆ. ಭಾಳಷ್ಟು ಜನ ಜಗದೀಶ್ ಅವರ ಮಾತಿಗೆ, ಅವರ ಮಾತಿನ ಶೈಲಿಗೆ, ಅವರು ಹೇಳುವಂಥ ರೀತಿಗೆ ಒಂದಿಷ್ಟು ಜನ ಗೌರವ ಕೊಡ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು. ಅವರಿಗೆ ತನ್ನದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸ್ ಇತ್ತು, ನಿಜ. ಎಲ್ಲ ಒಂದು ಕಡೆಗೆ ಜಗದೀಶ್ ಅವರು ಪಾಪ್ಯುಲಾರಿಟಿಗೋಸ್ಕರ ಈ ರೀತಿಯ ವಿಡಿಯೋ ಮಾಡ್ತಾಯಿದ್ರಾ, ಈ ರೀತಿಯ ಮಾತುಗಳನ್ನ ಆಡ್ತಾಯಿದ್ರಾ, ಅವ್ರು ಹೇಳೋದೆಲ್ಲ ನಿಜನಾ ಅಥವಾ ತಪ್ಪಾ, ಸುಳ್ಳ, ಈ ರೀತಿಯ ಪ್ರಶ್ನೆಗಳು ಕೂಡ ಬಂದಿದ್ದು ನಿಜ. ಯಾರೋ ಮೇಲೆ ಆರೋಪ ಮಾಡ್ತಾರೆ, ಆದರೆ ಆರೋಪ ಸಾಬೀತು ಮಾಡೋಕ್ಕೆ ಯಾಕೆ ಮುಂದಾಗ್ತಿಲ್ಲ? ಯಾರೋ ಹೆಸರು ಹೇಳ್ತಾರೆ ಒಬ್ಬ ರಾಜಕಾರಣಿ ಬಗ್ಗೆ, ಅವರ ಇರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಯಾಕೆ ಬಿಡಲ್ಲ? ನೀವು ನಿಜನೇ ಆಗಿದ್ದರೆ, ನೀವು ಹೇಳೋದಕ್ಕೆ ಸತ್ಯನೇ ಆಗಿದ್ದರೆ ಅದನ್ನು ಯಾಕೆ ಮಾಡಲ್ಲ? ಇದು ಸಾರ್ವಜನಿಕರ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳಿದ್ದು, ಈ ರೀತಿಯ ಪ್ರಶ್ನೆಗಳಿಗೂ ಕೂಡ ಅವರು ಎಲ್ಲೂ ಕೂಡ ಉತ್ತರ ಕೊಡೋಕ್ಕೆ ಹೋಗಲಿಲ್ಲ. ಆದರೆ ಜಗದೀಶ್ ಅವರು ಈಗ ಸದ್ಯಕ್ಕೆ ಆ ಯುವಕರೇನಿದ್ರೆ ಅವರೇ ಭಾಗದ, ಅವರು ವಾಸ ಮಾಡಿರ್ತಕ್ಕಂಥ ಬಡಾವಣೆಯ ಯುವಕರ ಮೇಲೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಯುವಕರ ವಿರುದ್ಧ ಈಗ ಜಗದೀಶ್ ನಿಂತಿದ್ದಾರೆ. ಆದರೆ ಜಗದೀಶ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಅಲ್ಲಿನ ಯುವಕರು ಚರ್ಚೆ ಮಾಡ್ತಿದ್ದಾರೆ. ಯುವಕರು ಅಷ್ಟೇ ಅಲ್ಲ, ರಾಜ್ಯದ ಜನ ಅವ್ರನ್ನ ನೋಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸಲ್ಲಿ ಹೇಗಿದ್ದರು, ಹೊರಗಡೆ ಬಂದಾಗ ಹೇಗಿದ್ರು, ಓಕೆ, ಎಲ್ಲದೂ ಓಕೆ. ವಿನಾಕಾರಣ ಕಾಲು ಕೆರ್ಕೊಂಡು ಒಂದಿಷ್ಟು ಜನಗಳ ಮೇಲೆ ಹೋಗ್ತಾರೆ. ಜಗದೀಶ್ ಲಾಯರ್ ಅಂತೆ, ನಿಜ. ಲಾಯರ್ ಆಗಿದ್ದರೆ ಅವರು ಕೋರ್ಟಿಗೆ ಹೋಗಬೇಕು, ಅಲ್ಲಿ ಕೆಲಸಗಳನ್ನು ಮಾಡಬೇಕು, ಒಂದಿಷ್ಟು ಕೇಸ್ಗಳನ್ನು ರೆಫರ್ ಮಾಡಿಬಿಟ್ಟು ಅದರ ಪರವಾನೋ ವಿರೋಧನೋ ಅಲ್ಲಿ ಡಿಸ್ಕಷನ್ ಮಾಡಬೇಕು. ಅದು ಬಿಟ್ಟು ವಿಡಿಯೋ ಮಾಡುವ ಮೂಲಕ ತನ್ನ ಜನಪ್ರಿಯತೆನ ಇನ್ನಷ್ಟು ಗಳಿಸ್ಕೋಕ್ಕೋಸ್ಕರ ಈ ರೀತಿಯ ಯುವಕರ ಮೇಲೆ, ತಮ್ಮದೇ ಆದಂಥ ಬಡಾವಣೆಯ ಯುವಕರ ಮೇಲೆ ಹೋಗಿ ಮುಗಿಬಿಡೋದು ಎಷ್ಟು ಸರಿ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಅವರು ಯುವಕರಿಗೆ ಸಪೋರ್ಟ್ ಮಾಡ್ಕೊಂಡು ಇದ್ದಿದ್ರೆ ಜಗದೀಶ್ಗೂ ಕೂಡ ಇನ್ನೊಂದಿಷ್ಟು ಪ್ರೀತಿ ಮಾಡ್ತಾಯಿದ್ರು ಅಲ್ಲಿನ ಬಡಾವಣೆಯ ಜನ. ಯಾಕಂದರೆ ಅದೇ ಬಡಾವಣೆಯಲ್ಲಿ ವಾಸ ಮಾಡ್ತಾರೆ, ದಿನನಿತ್ಯ ಅವ್ರ ಮುಖಗಳನ್ನು ನೋಡಲೇಬೇಕು. ಆದರೂ ಕೂಡ ಅವರ ವಿರೋಧ ಕಟ್ಕೊಂಡಿದ್ದು ಯಾಕೆ ಜಗದೀಶ್ ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಒಂದಂತೂ ನಿಜ, ಜಗದೀಶ್ ಎಷ್ಟರ ಮಟ್ಟಿಗೆ ಅವರು ಹೇಳುವ ಮಾತುಗಳು ಸತ್ಯ ಇದೆ, ಅವ್ರು ಹೇಳೋದೆಲ್ಲ ಸತ್ಯನಾ? ಹಾಗಾದರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಆರಿಸಿ ಬಿಟ್ಬಿಡ್ತಾರಾ? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅಂತೂ ಇಲ್ಲ. ಆದರೆ ಪದೇ ಪದೇ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳಿದಾಗ ಅದೇ ಮಾತುಗಳನ್ನು ಹಾಡುವ ಮೂಲಕ ಅವರು ತಮ್ಮ ಪಾಪ್ಯುಲಾರಿಟಿಗೆ ಮುಂದಾಗ್ತಾ ಇದ್ದಾರೆ. ಈ ರೀತಿಯ ಮಾತುಗಳು ಈಗ ಏನು ನಿನ್ನೆ ಅವರ ಮೇಲೆ ಒಂದು ಗ್ಯಾಂಗು ಮತ್ತು ಅವರ ಮೇಲೆ ಹಲ್ಲೆ ಆಯಿತು, ಆ ಹಲ್ಲೆಗೆ ಸಂಬಂಧಪಟ್ಟದಂಗೆ ಚರ್ಚೆಗಳು ನಡೀತಾ ಇದೆ. ಆ ಚರ್ಚೆಗಳಲ್ಲಿ ಬರ್ತಕ್ಕಂಥ ಕಾಮೆಂಟ್ಗಳು ಈಗಿರುತ್ತೆ. ಬಹುಶಃ ಜಗದೀಶ್ ಅವರು ನಾನು ಮಾಡಿದ್ದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅನ್ನೋ ಭ್ರಮೆಯಲ್ಲಿ ಇದ್ದಾರಾ, ಅಥವಾ ನಾನು ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ತೆಗಳ್ಬೋದು ಅಥವಾ ಹೊಗಳ್ಬೋದು ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರಾ ಗೊತ್ತಿಲ್ಲ. ಆದರೆ ಜಗದೀಶ್ ಇದುವರೆಗೂ ಮಾಡಿರ್ತಕ್ಕಂಥ ಕೆಲಸ ಏನು, ಅವರು ಯಾವ ಹೋರಾಟ ಮಾಡಿದ್ದಾರೆ, ಯಾರಿಗೋಸ್ಕರ ಮಾಡಿದ್ದಾರೆ, ಅವರ ಹೋರಾಟ ಯಾರಿಗೆ ತಲುಪಿದೆ, ಸಾಮಾಜಿಕವಾಗಿ ನಾನು ಹೋರಾಟ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ, ನಿಜ. ಅದಕ್ಕೆ ಯಾರೂ ಏನು ಪರ್ಮಿಷನ್ ಬೇಕಿಲ್ಲ. ಜನರುಗಳ ಪರವಾಗಿರ್ತೀನಿ, ಬಡವರ ಪರವಾಗಿರ್ತೀನಿ, ಕನ್ನಡಿಗರ ಪರವಾಗಿರ್ತೀನಿ, ಎಲ್ಲದೂ ನಿಜ. ಎಲ್ಲರೂ ಕೂಡ ಎಲ್ಲ ಕನ್ನಡಿಗರ ಆದಮೇಲೆ ಜನರ ಪರವಾಗಿ, ಕನ್ನಡಿಗರ ಪರವಾಗಿ ಇದ್ದೇ ಇರ್ತಾರೆ.
ಆದರೆ ಜಗದೀಶ್ ಹೇಳುವಂತೆ ಮಾಡಿ ತೋರಿಸಿದ್ದಾರಾ? ಅವರು ಎಷ್ಟರ ಮಟ್ಟಿಗೆ ಯಾವ್ಯಾವ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಕಾವೇರಿ ಹೋರಾಟದಲ್ಲಿ ಇದೆಯಾ? ಕಾವೇರಿ ಹೋರಾಟದಲ್ಲಿ ಮಾಡಿದರೆ ಅವರ ಪಾತ್ರ ಏನು? ಅಥವಾ ಕನ್ನಡ ಪರ ಹೋರಾಟ ಚಳವಳಿ ಅಲ್ಲೇನಾರು ಭಾಗವಹಿಸಿದಾರಾ? ಗೊತ್ತಿಲ್ಲ. ಆದರೆ ವಿನಾಕಾರಣ ಒಂದು ಮೊಬೈಲ್ ಹಿಡ್ಕೊಂಡು ಅವರು ತಮ್ಮ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಅವರು ಒಂದು ವಿಡಿಯೋ ಮಾಡಿದ್ರು ಅಂದರೆ ಅದರಲ್ಲಿ ಏನಾದರೂ ಒಂದು ವಿಷಯ ಇರಬೇಕು. ಆದರೆ ವಿಷಯ ವ್ಯಕ್ತಿಗತವಾಗಿ ಇರ್ತಾಯಿತ್ತು. ಸೊ ಇದೆಲ್ಲ ಬೇಕಾ ಅನ್ನೋ ಪ್ರಶ್ನೆಗಳನ್ನು, ಈ ರೀತಿಯ ಮಾತುಗಳನ್ನು ಈಗ ಒಂದಿಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿದೆ. ಜಗದೀಶ್ ಅವರು ನಿಜಕ್ಕೂ ಒಂದಿಷ್ಟು ಒಳ್ಳೆಯ ಫ್ಯಾನ್ ಫಾಲೋವರ್ಸನ್ನು ಮಾಡ್ಕೊಂಡಿದ್ರು. ಆದರೆ ಈ ರೀತಿಯ ಕೆಟ್ಟ ಏನು ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದಾರಾ, ಅಥವಾ ವಿನಾಕಾರಣ ಈ ರೀತಿಯ ಹಲ್ಲೆ ಮತ್ತು ಜಗಳ, ಆಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ತಾ ಇದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೇ ಇದ್ದರೂ ಕೂಡ ಜಗದೀಶ್ ಅವರು ಮಾಡಿದ್ದು ಸರಿನಾ ತಪ್ಪೋ ಅನ್ನೋ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಅವರು ರೈಟು ರಾಂಗು ಸೆಕೆಂಡರಿ. ಆದರೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಜಗದೀಶ್ ಅವರು ಎಷ್ಟರ ಮಟ್ಟಿಗೆ ನಡ್ಕೋತಾ ಇದ್ದಾರೆ? ತಾನೊಬ್ಬ ಲಾಯರ್ ಅಂತ ಹೇಳ್ತಾರೆ. ಲಾಯರ್ ಹೇಗಿರಬೇಕು, ಸಮಾಜಕ್ಕೆ ಯಾವ ರೀತಿಯ ವಿಷಯಗಳನ್ನು ಹೇಳಬೇಕು, ಯಾರ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು. ಆದರೆ ಅದು ಆಗ್ತಾ ಇಲ್ಲ. ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದಂತೂ ನಿಜ, ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಇದ್ದರೋ ಅದು ಗೊತ್ತಿಲ್ಲ. ಆದರೆ ಅದು ಬಿಗ್ ಬಾಸ್ ಮನೆ, ಅಲ್ಲಿ ಕೆಲವೇ ಜನ ಇದ್ದರು, ಅದು ಸ್ಪರ್ಧೆ. ಸೊ ಸ್ಪರ್ಧೆಯಲ್ಲಿ ಏನು ಬೇಕಾದರೂ ಮಾತಾಡ್ಬೋದು, ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಸಾರ್ವಜನಿಕ ವಲಯದಲ್ಲಿ ವಿನಾಕಾರಣ ನಾನು ಮಾತಾಡಿದ್ದೆ ಸರಿ ಅಂತ ಹೋದರೆ ಅವ್ರಿಗಿಂತ ಚೆನ್ನಾಗಿ ಮಾತಾಡಿರ್ತಾರೆ, ಅವ್ರಿಗಿಂತ ಚೆನ್ನಾಗಿ ಓದ್ಕೊಂಡಿರೋರಿದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಬೈಯೋರಿದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಮುನ್ನುಗ್ಗಿ ಹೊಡೆಯೋರು ಕೂಡ ಇದ್ದಾರೆ. ಆದರೆ ಅವರ ಮಾಡಿದಂಥ ವಿಡಿಯೋನ ನೀವು ಗಮನಿಸಿದರೆ ಮೊದಲಿಗೆ ಇವರೇ ಆವಾಜ್ ಆಗ್ತಾರೆ, ಮೊದಲಿಗೆ ಇವರೇ ಬೈತಾರೆ, ಆಮೇಲೆ ಇವರೇ ಹೋಗಿ ಅವ್ರಿಗೆ ಒಂದೇ ಸರಿ ಹೊಟ್ಟೆಯಿಂದ ತಳ್ತಾರೆ. ಸೊ ಇವರೇ ಪ್ರಚೋದನೆ ಮಾಡಿ ಇವರೇ ಅವ್ರನ್ನ ಕೆರಳಿಸುವಂಥ ಕೆಲಸವನ್ನು ಮಾಡ್ತಾರೆ, ಮತ್ತು ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಅದೇನೇ ಇರಲಿ, ಜಗದೀಶ್ ಮಾಡಿದ್ದು ಸರಿನಾ ತಪ್ಪ, ಇದು ಈಗ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ. ಒಂದಂತೂ ನಿಜ, ಹೀಗೆ ಜಗದೀಶ್ ಅವರು ಕಂಡವ್ರ ಮೇಲೆ ಮಾತಾಡುವ ಮೂಲಕ ತಮ್ಮ ಮಾತಿನ ಛಾಯೆಯನ್ನು ಬಿಡ್ತಾ ಹೋದರೆ ನಾಳೆ ಇನ್ನೂ ಬೇರೆ ರೀತಿಯ ಪರಿಣಾಮವನ್ನು ಎದುರಿಸಬೇಕು ಆಗ್ಬೋದು. ಯಾಕಂದರೆ ಈಗ ನಾನು ಆಗಲೇ ಹೇಳ್ದಂಗೆ ಯೂತ್ಸ್ ಮೊದಲಂಗಿಲ್ಲ, ಏನು ಬೇಕಾದರೂ ಆಗ್ಬೋದು. ಒಂದಂತೂ ಅರ್ಥ ಮಾಡಿಕೊಂಡು ಜಗದೀಶ್ ಇನ್ಮುಂದಾದರೂ ಈ ರೀತಿಯ ಘಟನೆಗಳು ಆಗದೇ ಇರೋ ರೀತಿಯಾಗಿ ವರ್ತನೆ ಮಾಡಿದರೆ ಎಲ್ರಿಗೂ ಒಳ್ಳೆಯದು ಅನ್ನೋ ಪ್ರಶ್ನೆಗಳು ಅಥವಾ ಅನ್ನೋ ಕಾಮೆಂಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿದೆ. ಸೊ ಜಗದೀಶ್ ಅವರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ತಪ್ಪೇನಾದ್ರು ಇದ್ದರೆ ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ತಪ್ಪಿಲ್ಲ ಅಂತಂದರೆ ಯಾರೂ ಕೇಳಲ್ಲ. ಸೊ ಸ್ಪಷ್ಟವಾಗಿ ಕಾಣುತ್ತೆ ನಾವೇನು ತಪ್ಪು ಮಾಡಿದ್ವಿ, ಏನು ತಪ್ಪಿಲ್ಲ ಅಂತೇಳಿ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆದಂತೆ ನೋಡ್ಕೊಂಡ್ರೆ ಸಾಕು.